ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಟೇಲ್ ಇನ್ವೆಸ್ಟರ್ಸ್ ಆಕ್ಟಿವ್ ಇನ್ IPO ಮಾರ್ಕೆಟ್. ಫೈನಾನ್ಷಿಯಲ್ ಇಯರ್ 2025-26 ಅಂದರೆ ಈ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಟು ನವಂಬರ್ವರೆಗೆ ರಿಟೇಲ್ ಇನ್ವೆಸ್ಟರ್ಸು IPO ಮಾರ್ಕೆಟಲ್ಲಿ ರೆಕಾರ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 34,840 ಕೋಟಿ ಕಂಪೇರ್ ಟು 34,336 ಕ್ರೋರ್ಸ್ 2024-25 ಫೈನಾನ್ಷಿಯಲ್ ಇಯರಲ್ಲಿ ಹಾಗೂ 18,057 ಕ್ರೋರ್ಸ್ ಇನ್ 2023-24. ಆದರೆ ಸೆಕೆಂಡ್ರಿ ಮಾರ್ಕೆಟ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ಸಲ್ಲಿ ಏನು ಕರಿತೀವಿ, ರಿಟೇಲ್ ಇನ್ವೆಸ್ಟರ್ಸ್ ಅವರ ಇನ್ವೆಸ್ಟ್ಮೆಂಟ್ಸನ್ನು ವಾಪಸ್ ತಗೊಳ್ತಾ ಇದ್ದಾರೆ. 13,000 ಕೋಟಿ ವರ್ತ್ ಶೇರ್ಸನ್ನು ಆಲ್ರೆಡಿ ಸೇಲ್ ಮಾಡಿದ್ದಾರೆ ಈ ಫೈನಾನ್ಷಿಯಲ್ ಇಯರಲ್ಲಿ. ಪ್ರೀವಿಯಸ್ ಇಯರಲ್ಲಿ ಆವಾಗ ಇನ್ವೆಸ್ಟ್ಮೆಂಟ್ ಆಗಿತ್ತು ನೆಟ್ ಆಗಿ 1.25 ಲ್ಯಾಕ್ ಕ್ರೋರ್ಸು, ಹಾಗೂ ಅದರ ಮುಂಚಿನ ವರ್ಷ 47,241 ಕ್ರೋರ್ಸು. ನ್ಯೂಸ್ ನಂಬರ್ 2, ನಿಫ್ಟಿ ಎಟ್ ನ್ಯೂ ಲೈಫ್ ಟೈಮ್ ಹೈ. 2026ಗೆ ಒಳ್ಳೆ ಸ್ಟಾರ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ಸಿಗೆ. ಇಂಡಿಯಾದಲ್ಲಿ ನಿಫ್ಟಿ ಇವತ್ತು ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. 26,329 ಕ್ಲೋಸ್ ಆಗಿದೆ, ಹಾಗೂ ಇಂಟ್ರಾಡೇ ಹೈ 26,340. ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 10 ಇಯರ್ಸು ನಿಫ್ಟಿ ಇಂಡೆಕ್ಸು, ಹಾಗೂ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಇತ್ತು ಇವತ್ತು. ಅದಕ್ಕೋಸ್ಕರನೇ ನಮ್ಮ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 3, LIC ನೋಷನಲ್ ಲಾಸ್ 11,500 ಕ್ರೋರ್ ಡ್ಯೂ ಟು ITC. ಗೌರ್ಮೆಂಟು ಎಕ್ಸೈಸ್ ಡ್ಯೂಟಿ ಆನ್ ಸಿಗರೇಟ್ಸ್ ಜಾಸ್ತಿ ಮಾಡಿದ ಮೇಲೆ ITC ಶೇರ್ಸು 2 ದಿವಸ ಟೋಟಲು 14% ಬಿದ್ದಿದೆ. ಇದರಿಂದ ಇನ್ವೆಸ್ಟರ್ಸಿಗೆ ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಗೆ ತುಂಬ ಲಾಸ್ ಆಗಿದೆ. LIC ಹತ್ರ 15.86% ಸ್ಟೇಕ್ ಇದೆ ITCಯಲ್ಲಿ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಹತ್ರ 1.73% ಸ್ಟೇಕ್ ಇದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿಯಲ್ಲಿ 1.4% ಸ್ಟೇಕ್ ಇದೆ. ಈ ಒಂದು 2 ದಿವಸದ್ದು ITC ಶೇರ್ಸಲ್ಲಿ ರೇಟ್ ಬಿದ್ದಿದ್ದರಿಂದ LICದು ಪೋರ್ಟ್ಫೋಲಿಯೋ ವ್ಯಾಲ್ಯೂ ITCಯಿಂದನೇ 11,500 ಕೋಟಿ ಅಪ್ರಾಕ್ಸಿಮೇಟ್ಲಿ ಕಮ್ಮಿ ಆಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ರಿಪೋರ್ಟ್ಸ್ ಪ್ರಕಾರ ಯೂನಿಯನ್ ಬಜೆಟ್ 2026 ಫೆಬ್ರವರಿ 1 ಅಂದರೆ ಭಾನುವಾರ ಬರ್ತದೆ ಈ ಸತಿ. ಆದರೂ ಮೋಸ್ಟ್ ಪ್ರಾಬ್ಲಿ ಅದೇ ದಿವಸ ಗೌರ್ಮೆಂಟು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಅವ್ರದ್ದೇ ರೆಕಾರ್ಡನ್ನು ಬೀಟ್ ಮಾಡ್ತಾರೆ, ಹಾಗೂ ಫಸ್ಟ್ ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. 9 ಕನ್ಸರ್ಕೇಟಿವ್ ಸೆಷನ್ಸಲ್ಲಿ ಬಜೆಟ್ ಪ್ರೆಸೆಂಟ್ ಮಾಡಿದ್ದು. ಅವರು ಆಲ್ ಟೈಮ್ ರೆಕಾರ್ಡ್ 10 ಬಜೆಟ್ಸು ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವರು ಪ್ರೆಸೆಂಟ್ ಮಾಡಿದರು ಎಷ್ಟೋ ವರ್ಷ ಹಿಂದೆ. ಆ ರೆಕಾರ್ಡಿಗೆ ಹತ್ತಿರ ಬರ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 182 ಪಾಯಿಂಟ್ ಅಪ್ಪು 26,329 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 573 ಪಾಯಿಂಟ್ಸ್ ಅಪ್ಪು 85,762 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 6.85% ಅಪ್ಪು, NTPC 4.7% ಅಪ್ಪು, ಹಿಂಡಾಲ್ಕೋ 3.44% ಅಪ್ಪು. ಟಾಪ್ ಲೂಸರ್ಸು ITC 3.79% ಡೌನು, ನೆಸ್ಲೆ 1.18% ಡೌನು, ಕೋಟಕ್ ಮಹೀಂದ್ರಾ ಬ್ಯಾಂಕ್ 1.02% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಾಷ್ 9.08% ಅಪ್ಪು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 3.52% ಅಪ್ಪು, REC 3.52% ಅಪ್ಪು. ಟಾಪ್ ಲೂಸರ್ಸು ಹ್ಯುಂಡೈ ಮೋಟರ್ಸ್ 1.86% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 1.61% ಡೌನು, ಬಜಾಜ್ ಹೋಲ್ಡಿಂಗ್ಸ್ 1.42% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,034 ಸ್ಟಾಕು, ಕಮ್ಮಿ ಆಗಿದ್ದು 830 ಸ್ಟಾಕು. ಸೊ 71% ಅಪ್ಪು, 29% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,269 ಕ್ರೋರ್ಸ್ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,526 ಕ್ರೋರ್ಸ್ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,620 ಪರ್ ಗ್ರಾಮ್, ಸಿಲ್ವರ್ 242 rupees ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 90.19 rupees, €1 105.71 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಮಹೀಂದ್ರಾ 52 ವೀಕ್ ಹೈ 3,812, ಕ್ಲೋಸಿಂಗ್ 3,802. L&T 4,173 52 ವೀಕ್ ಹೈಯು, ಕ್ಲೋಸಿಂಗು 4,163. ರಿಲಯನ್ಸ್ ಇಂಡಸ್ಟ್ರೀಸ್ 1,595 52 ವೀಕ್ ಹೈಯು, ಕ್ಲೋಸಿಂಗು 1,592. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ITC 52 ವೀಕ್ ಲೋ 345, ಕ್ಲೋಸಿಂಗು 350. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.68% ಅಪ್ಪು, ಜಾಪನೀಸ್ ಮಾರ್ಕೆಟ್ಸಿಗೆ ಇವತ್ತು ರಜೆ. ಜರ್ಮನಿ 0.58% ಅಪ್ಪು, ಫ್ರಾನ್ಸ್ 0.36% ಅಪ್ಪು, UK 0.51% ಅಪ್ಪು, ಹಾಗೂ ನ್ಯಾಸ್ಡ್ಯಾಕಿಗೆ ನಿನ್ನೆ ರಜೆಯಾಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ.
ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.